ಹಲೋ ಹಲೋ, ನಮಸ್ಕಾರ ರೀ, ನಮಸ್ಕಾರ. ಏನ್ ನೀವು ನಮ್ಮ ಹರಟಿ ಕೇಳಿದ್ರು ನೋಡಿದ್ರು ಹಂಗೆ ಕೇಳ್ಬೇಕಾಗ್ತದ ನಾನು. ನೋಡಿಯೂ ಬಿಟ್ರಿ, ಕೇಳಿಯೂ ಬಿಟ್ರಿ, ಅಡ್ಡಿ ಇಲ್ಲ. ಅಂದ್ರ ನಿಮ್ಮ ಕಿವಿಗಳಿಗೂ ಆನಂದದಾಯಕ, ಕಣ್ಣುಗಳಿಗೂ ಆನಂದದಾಯಕ ಆತೆಲ್ಲ ಸಾಕು. ಅಷ್ಟ ಅಲ್ಲ, ನಿಮ್ಮ ಎಲ್ಲರಿಗೂ ತೋರಿಸ್ರಿ, ಹುಡುಗರಿಗೆಲ್ಲ ಗೊತ್ತಾಗಬೇಕು ಧಾರವಾಡ ಹೆಂಗಿತ್ತು ಏನಿತ್ತು ಅಂತ. ಧಾರವಾಡದಾಗ ಮಣ್ಣಿನೊಳಗೆ ಇಲ್ಲಿ ಬೆಳೆಯುವಂಥವ್ರು ಎಲ್ಲರೂ ಧಾರವಾಡದ ಇತಿಹಾಸ ಏನು ಅಂತ ಗೊತ್ತಿರ್ಬೇಕು. ಆಮೇಲೆ ಹರಟಿನ ಇರ್ಬೇಕ್ರಿ. ಆ ಹರಟಿ ಮುಖಾಂತರ ಒಂದಿಷ್ಟು ಜ್ಞಾನ, ಒಂದಿಷ್ಟು ಮಾಹಿತಿ. ಜ್ಞಾನ ಬರ್ತದೋ ಇಲ್ಲೋ ಗೊತ್ತಿಲ್ಲ, ಮಾಹಿತಿ ಗೊತ್ತಿದ್ರು ಸಾಕು. ಮಾಹಿತಿಗೂ ಜ್ಞಾನಕ್ಕೂ ಅಂತರದ. ಹೌದು. ಈಗ ನಾನು ನಿಮ್ ಜೊತೆ ಫೋನ್ಯಾಗ ಹರಟಿ ಶುರು ಮಾಡಿ ಅಂತ ತಿಳ್ಕೊಂಡ್ರೇನು? ಇಲ್ಲ, ಈಗ ನಮ್ ಗೆಳೆಯರು ಬಂದ ಬಿಟ್ರಿ ಇಲ್ಲಿ. ಬರ್ರಿ ನಾಯಕರ, ಬರ್ರಿ. ಅಡ್ಡಿಲ್ಲ ನೋಡ್ರಿ, ಹರಟಿ ಬಗ್ಗೆ ನಾವು ಮಾತಾಡ್ತಿತ್ತು ನೋಡ್ರಿ. ಹರ್ಷ ಡಬ್ಬಳ್ ಅವರು ಬಂದ್ರು. ಅಗದಿ ಟೈಮ್ಸ್ ಏನ. ಇನ್ನೊಂದು ಗೊತ್ತದನು, ಹರಟಿ ಹೊಡೆಯೋದಕ್ಕ ಮಂದಿಗೆ ಬಾಳ ಯಾವಾಗ್ಲೂ ಖುಷಿನ. ಯಾಕಂದ್ರೆ ಪರೀಕ್ಷಾ ಬರ್ದಂಗಲ್ಲಲ್ರಿ, ಅದಕ್ಕ ಕೊಡಿಬೇಡ್ರ ಅಲ್ಯಾಕ. ಬರ್ರಿ ಬೂಟ್ ಇರುವಲ್ಲಿ ಬರ್ರಿ. ಇರ್ಲಿ ನಡೀತದ. ಈಗ ನಾನು ಈಗಿನ್ನು ಫೋನ್ ಬಂದಿತ್ತು. ಫೋನ್ನೊಳಗ ನನಗ ಹೇಳಿದ್ರು, ಕುಲಕರ್ಣಿಯರ ಹರಟಿ ಚಲೋ ಬರ್ಲಿಕ್ಕತ್ತದ, ಮತ್ತ ಇನ್ನೂ ಏನೇನು ವಿಷಯ ಮಾತಾಡೋರು ಇದ್ದೀರಿ. ಒಮ್ಮಿಂದೊಮ್ಮಿಗೆಲ್ಲ ಎಲ್ಲಾ ವಿಷಯ ನಿಮ್ ಮುಂದೆ ಹೆಂಗ್ ಹೇಳಿಕ್ ಆಗ್ತದ್ರಿ? ಆಗುದಿಲ್ಲ. ಅದಕ್ಕ ನೀವು ಕೂಡ್ರಿ, ಏನೇನು ವಿಷಯ ಅಂತ ತಿಳಿತದ ಅಂತ ನಾನಂತೂ ಹೇಳಿದೆ. ವಿಷಯಗಳು ಬರ್ತಾವ. ಈಗ ನಮ್ಮೊಳಗ 3 ಮಂದಿ ಒಳಗ ಏನು ಇದ್ದೀವಲ್ಲ, ಅದ್ರೊಳಗ 4 ಮಂದಿ ಅದ. 4 ಮಂದಿ ಒಳಗ ಎಲ್ಲಾ ವಿಷಯಗಳನ್ನ, ಧಾರವಾಡವನ್ನ ನೋಡಿ ದಾಖಲೆಗಳೊಂದಿಗೆ ಯಾವಾಗ್ಲೂ ರೆಡಿಯಾಗಿ ವಕೀಲರ ಗತಿ ಬರ್ತಾರ್ರಿ ಅವರು. ಡಬಲ್ ಅವರಿಗೂ ಮತ್ತು ಕೋರ್ಟಿಗೂ ಒಂದ್ ಸ್ವಲ್ಪ ಸಂಬಂಧವ. ಹಿಂಗಾಗಿ ಅವರು ಎಲ್ಲಾ ದಾಖಲೆಗಳನ್ನ ಹಿಡ್ಕೊಂಡು ಹರಟಿ ಹೊಡಿಬೇಕಂದ್ರ ಅವರು ಅಗದಿ ಏನ ಇದು ಚಾವಡಿಗಾಗ್ಲಿ ಅಥವಾ ಹಳ್ಳಿ ಒಳಗಿನ ಹೊರಗ ಪಂಚಾಯತಿ ಕಟ್ಟೆ ಆಗ್ಲಿ ಹೆಂಗ್ ಬರ್ತಾರಲ್ಲ ಹಂಗ ಬಂದಿರ್ತಾರ. ಒಮ್ಮೊಮ್ಮೆ ನಮಗೂ ಹೆದರಿಕೆ ಆಗ್ತದ. ಆದ್ರ ವಯಸ್ಸಾಗದ ಮರಿತದ ಕಾಗದ ಇಟ್ಕೊಳ್ರಿ ನೀವು. ಆದ್ರ ನಮಗೇನ್ ಅನ್ಸ್ತ ಗೊತ್ತನು, ಮಾಹಿತಿನೂ ಬೇಕು, ದಾಖಲೆಗಳು ಬೇಕು. ಇವೆಲ್ಲ ಮಾಹಿತಿ ಬೇಕು, ದಾಖಲೆ ಬೇಕು ಅನ್ನೋರು ಯಾರ್ರೀ? ವಕೀಲರು. ಅವ್ರು ಬಿಟ್ಟು ಮತ್ತೆ ಯಾರು ಕೇಳ್ತಾರ? ಈಗ ನೀವು ವಕೀಲರು ಅಂದ್ಕೊಳ್ಳೋ ನೆನಪಾತು. ಇಲ್ಲಿ ತನಕ ನಮ್ಮ ಸರ್ಕಾರ ಗಣಪನ್ನ ಕೂಡಿಸ್ಬೇಕೋ ಕೂಡಿಸಬಾರ್ದು ಅಂತ ಒಂದು ದೊಡ್ಡದೊಂದು ವಿಚಾರ ನಡೆಸಿತ್ತು. ನಮ್ಮ ಮುಖ್ಯಮಂತ್ರಿಗಳು ಸಹಿತ ಇಂತಹದ್ದ ಮಾತಾಡ್ತಿದ್ರು. ಈಗ ಏನೋ ಒಂದಿಷ್ಟು ಗಣಪಗ ಏನಂತಾರ, ಪಾರ್ವತಿ ಬಚ್ಚಲ್ ಮನಿ ಒಳಗೆ ಹೊರಗೆ ಕಾಯ್ಕೊಂತ ಕುಡಿಸಿದ್ವಿ ಅಂತಲ್ಲ ಪಾರ್ವತಿ, ಹಂಗ ಅವ್ನು ಹೊರಗೆ ಕುಡಿಸಿದವನ್ನ ಈಗ ಇಟ್ಟಾರ. ನೋಡೋಣ ಏನೇನಾಗ್ತದಂತ. ಏನಂತಾರೆ ನಾಯಕರ? ಅಲ್ಲ, ಸರ್ಕಾರದವ್ರಿಗೆ ಎಲ್ಲರಿಗೂ ಷರತ್ತು ಹಾಕ್ತಾರ, ಗಣಪಗೂ ಷರತ್ತು ಹಾಕ್ಬಿಟ್ಟಾರ. ಏನ್ ಮಾಡೋದು? ಒಂದ್ ವಾರ್ಡಾಗ ಒಂದ ಗಣಪತಿ ಕೂಡಿಸ್ಬೇಕು, 5 ದಿವಸ ಕೂಡಿಸ್ಬೇಕು, ಇಷ್ಟ ಎತ್ತರ ಇರಬೇಕು, ಪ್ಯಾರಿಸ್ ಇರಬಾರದು, 5 ಮಂದಿನ ಕೂಡಬೇಕು, ಡಿಸ್ಟೆನ್ಸ್. ಪುಣ್ಯ ಗಣಪಗೂ ಮಾಸ್ಕ್ ಹಾಕಿ ಅಂತ ಹೇಳಿಲ್ಲ. ಅಲ್ರಿ, ಅದಕ್ಕಿಂತ ಮುಖ್ಯ ಅಂದ್ರೆ ಅಲ್ಲಿ ಯಾವ ವ್ಯಾಕ್ಸಿನೇಷನ್ ಸೆಂಟರ್ ತೆಗಿಬೇಕು ಅಂತ ಬೇರೆ ಹೇಳ. ಹೌದು, ದೇವ್ರ ಸಲುವಾಗಿ ನಮ್ಮ ಮಂದಿ ಚುಚ್ಕೋತಾರ್ರಿ. ಅದ್ರೊಳಗೆ ಏನದ ಹಿಂಗಾರ ಆಗ್ಲಿ. ಆಮೇಲೆ ಆ ಚುಚ್ಚುದ ನೋಡ್ರಿ, ಒಂದ್ ಹೇಳ್ತೀನಿ, ಈ ಕೊರೋನಾಕ ಜಾತಿ ಭೇದ ಇಲ್ಲ, ಮೀಸಲಾತಿ ಇಲ್ಲ, ಎಲ್ಲರಿಗೂ ವಕ್ರಿಸೋದ ಅದು ಬಂದವ್ರಿಗೆ. ಅದಕ್ಕ ನೀವ್ ಎಷ್ಟೇ ಪ್ರಾರ್ಥನಾ ಮಾಡ್ರಿ, ಏನೇ ಮಾಡ್ಕೊಳ್ರಿ, ಬರುದಿದ್ರ ತಪ್ಪಿಸ್ಲಿಕ್ಕೆ ಆಗದಲ್ಲ. ಅದಕ್ಕ ಅಟ್ಲೀಸ್ಟ್ ಗಣಪುಣ್ಯವದಾಗ ಎಲ್ಲರಿಗೂ ಇಂಜೆಕ್ಷನ್ ಚುಚ್ಚುದರ ಆಗಲಿ. ಆವಾಗ ಮಾತ್ರ ಈ ಲಸಿಕಾ ಅಭಿಯಾನ ಒಂದು ವಿಘ್ನಗಳನ್ನ ಪರಿಹಾರ ಮಾಡಬೇಕು. ವಿಘ್ನಕಾರಕ ಮತ್ತು ವಿಘ್ನೇಶ್ವರ ಅಂತ ಅಂತಾರಲ್ರಿ. ಮತ್ತೆ ಗಣಪ ಅವನ ಹೆಸರಲ್ಲಿ ಎಲ್ಲಾರು ಲಸಿಕೆ ಹಾಕೊಂಡ್ರೆ ಕೊರೋನಾ ಹೋದಿತ್ತು. ಆದ್ರ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತ ಅಂತಂದ್ರ, ಧಾರವಾಡದಾಗ ಗಣಪ ಹೆಂಗ್ ಬಂದ ಅಂತ ತಿಳ್ಕೊಂಡು ನಿಮ್ಗೆ ಏನಾರ ಗೊತ್ತಂದ್ರೆ ಅದನ್ನ ಹೇಳಾವಿದ್ದೆ ನಾನು.
ಈಗ ಸಾರ್ವಜನಿಕ ಗಣಪ ಚಾಲು ಆದದ್ದು ಇತ್ತೀಚೆಗೆ, ಅಂದ್ರೆ ನನಗೆ ಅನಿಸೋ ಮಟ್ಟಿಗೆ ಒಂದು 15-20 ವರ್ಷದಿಂದ. ಅದಕ್ಕಿಂತ ಮೊದಲು ಧಾರವಾಡದಾಗ ಸಾರ್ವಜನಿಕ ಗಣಪ ಅಂದರೆ 2-3 ಕಡೆ ಅಷ್ಟೇ ಕೊಡಿಸ್ತಿದ್ರು. ಈಗೆಲ್ಲ ಹೆಸ್ಕಾಮು ಆ ಕಾಮು ಈ ಕಾಮು ಅಂತ ಬಂದವ್ರಿ. ಮೊದಲು ಧಾರವಾಡಕ್ಕೆ ದೇಸಾಯಿ ಎಲೆಕ್ಟ್ರಿಕ್ ಕಂಪನಿ ಅಂತ ಒಂದು ಪ್ರೈವೇಟ್ ಕಂಪನಿ ಇತ್ತು. ದೇಸಾಯಿ ಕಂಪನಿ ಪವರ್ ಹೌಸ್. ಚಂದ್ರವದನ್ ದೇಸಾಯಿ, ಚಂದ್ರವದನ್ ದೇಸಾಯಿ ಅವರು ಅಂದ್ರೆ ಅನ್ನಪೂರ್ಣ ಥಿಯೇಟರ್ ವಿಜಯ ಟಾಕೀಸು ಅದರ ಹಿಂದೆ ಪವರ್ ಹೌಸ್ ಅಲ್ಲಿತ್ತು. ಅಲ್ಲಿ ಬಹಳ ದೊಡ್ಡ ಪ್ರಮಾಣದ ಗಣಪನ ಕೊಡಿಸ್ತಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ಇಡೀ ಧಾರವಾಡ ಮಂದಿ ಗಣೇಶ ಚಿತ್ರ ಮುಂದೆ ನೋಡ್ಲಿಕ್ಕೆ ಹೋಗ್ತಿದ್ರು. ಅದನ್ನು ಬಿಟ್ರೆ ಬಹಳ ಇಂಟ್ರೆಸ್ಟಿಂಗ್ ಅಂತಂದ್ರೆ ಈಗೇನು ಬಸ್ ಸ್ಟ್ಯಾಂಡ್ ಅದಲ್ಲ ಅದ್ರ ಇದ್ರಿಗೆ ಮರದೂರ ಪ್ಯಾವು ಅಲ್ಲೆಲ್ಲ ಬಾಂಬೆ ನಾವಟಿ ಸ್ಟೋರ್ಸ್ ಅಂತದಲ್ಲ ಸ್ಟೀಲಿನ ಅಂಗಡಿ, ಅಲ್ಲಿ ಕಾರವಾರ ಹೇರ್ ಡ್ರೆಸ್ಸಿಂಗ್ ಸಲೂನ್ ಅಂತಿತ್ತು. ಹಜಾಮತಿ ಅಂಗಡಿ ತರಬೇಡ್ರಿ, ಯಾಕಂದ್ರೆ ಅವ್ರ ಟೈಮ್ ಸಿಕ್ಕಾಗ ಈ ನಾಟಕ ಸಲುವಾಗಿ ಮೇಕಪ್ ಅನ್ನು ಮಾಡ್ತಿದ್ರು. ಮಹಾಲಯ ಅವರು ಈ ಧಾರವಾಡಕ್ಕೆ ಬಹಳ ಪ್ರಸಿದ್ಧವಾದಂತ ಡ್ರೆಸ್ಸಿಂಗ್ ಹೇರ್ ಕಟಿಂಗ್ ಸಲೂನ್ ಅದು. ಅವರು ಗಣೇಶ ಚಿತ್ರಕ್ಕೂ ಗಣಪನ ಕೊಡಿಸ್ತಿದ್ರು. ಗೊತ್ತೈತಿದ್ದಿಲ್ಲ ನೋಡ್ರಿ, ನಮಗ ಗೊತ್ತಿಲ್ಲ ಅಂದ್ರೆ 25-30 ವರ್ಷ ಈಗಿನ ಅಂಜುಮನ್ ಗೇಟ್ ಅಂಜುಮನ್ ಗೇಟ್ ಬಲಕಿನ ಭಾಗದಾಗ ಎಷ್ಟು ಚಂದ ಕೊಡಿಸ್ತಿದ್ರು ಅಂದ್ರೆ ಗಣೇಶ ಚತುರ್ಥಿ ದಿವಸ ರಾತ್ರಿ ಧಾರವಾಡದ ಮಂದಿ ಎಲ್ಲ ಗಣಪನ ನೋಡ್ಲಿಕ್ಕೆ ಹೋಗೋದು ಅಂತ ಹೇಳಿ ದೇಸಾಯಿ ಗಣಪ, ಈ ಕಾರವಾರ ಹೇರ್ ಕಟಿಂಗ್ ಸಲೂನ್ ಗಣಪ, ಮಹಾಲಯವ್ರ ಗಣಪ ಅಂತ ಗುಂಪು ಕಟ್ಟಿಕೊಂಡು ಗಣಪನ ನೋಡ್ಲಿಕ್ಕೆ ಹೋಗ್ತಿದ್ವಿ. ಆಮೇಲೆ ನೋಡ್ರಿ ಈಗ ನನಗನ್ಸೋ ಮಟ್ಟಿಗೆ ಈಗೇನು ಈ ಸಾರ್ವಜನಿಕ ಗಣಪ ಬಂದ್ವಲ್ಲ, ಮಹಾರಾಷ್ಟ್ರದೊಳಗೆ ಏನು ತಿಳಕರು ಗಣೇಶೋತ್ಸವ ಚಾಲು ಮಾಡಿದಾರಲ್ಲ ಅದರ ಪ್ರಭಾವದಿಂದ ಬಂತು ನಾ ತಿಳ್ಕೊಂಡೇನೆ. ಇನ್ನೇನು ನನಗಿಂತ ಸ್ವಲ್ಪ ಹಿರಿಯರು ಡಂಬಳವರಿಂದ ನಾರ್ಮಲಿ ಅದು ತಿಳಕರ ಪ್ರಭಾವದಿಂದ ಅಲ್ಲೇನ್ ಶುರು ಆಯ್ತು. ಅದು ಎಜುಕೇಶನ್ ಫೀಲ್ಡ್ ನೊಳಗ ಆಯ್ತು, ಸಾಲಿ ಶುರು ಮಾಡೋದ್ರೊಳಗ ಆಯ್ತು. ತಿಳಕರ ಪ್ರಭಾವದಿಂದ ಅಲ್ಲೇನ್ ಶುರುವಾದ ಮಾರಾಟದೊಳಗ, ಆಮೇಲೆ ಇದು ಪೂರ್ಣ ಮಾರಾಟದೊಳಗೆ ಇದ್ದದಲ್ಲ, ಅದರ ಪರಿಣಾಮದಿಂದನೇ ಇಟ್ಟೆಲ್ಲ ಮತ್ತೆ ನನಗೆ ಹೇಳ್ರಿ, ಈ ಉಪ್ಪಿನ ಸತ್ಯಾಗ್ರಹ, ದಂಡಿ ಸತ್ಯಾಗ್ರಹ ಅಂತ ಗಾಂಧಿ ಏನು ಮಾಡಿದ್ರು, ಆ ಒಂದು ಅರಿವು ಮೂಡಿಸ್ಲಿಕ್ಕೆ, ಪ್ರಜ್ಞೆ ಮೂಡಿಸ್ಲಿಕ್ಕೆ, ಇದು ರಾಷ್ಟ್ರೀಯ ಪ್ರಜ್ಞೆ, ಇದು ನಮ್ಮ ಭಾರತ, ನಮ್ಮ ಧರ್ಮ, ನಮ್ಮ ಸನಾತನ ಅಂತ ಮಾಡಿಸ್ಲಿಕ್ಕೆ ತಿಲಕರು ಮಾಡಿದ್ರ ಗಣಪನ್ನ. ಸೋಷಿಯಲ್ ಮೊಬಿಲೈಸೇಷನ್, ರಾಷ್ಟ್ರೀಯ ಪ್ರಜ್ಞೆ ಇವೆಲ್ಲಾನು ಗಣೇಶೋತ್ಸವ ಪ್ರಾರಂಭ ಮಾಡೋದ್ರೊಳಗೆ ತಿಲಕರ ಉದ್ದೇಶ ಇತ್ತೇ ಇತ್ತು. ಜನರನ್ನು ಒಂದುಗೂಡಿಸೋದೇ ಅದರ ಮುಖ್ಯವಾದಂತ ಉದ್ದೇಶ ಆಗಿತ್ತು. ಆಮೇಲೆ ಜನರಲ್ಲಿ ರಾಷ್ಟ್ರ ಪ್ರಜ್ಞೆ ಮತ್ತು ಭಾರತದ ಸನಾತನ ಧರ್ಮ ಪ್ರಜ್ಞೆನೂ ಕೂಡ ಅದ್ರೊಳಗೆ ಬೇಕು ಅಂತ ಅನ್ನೋ ದೃಷ್ಟಿಯಿಂದನೇ ಅದಾಯ್ತು. ಅಂಡ್ ಆಲ್ ಎಜುಕೇಶನ್ ಸೊಸೈಟೀಸ್ ಡ್ಯೂರಿಂಗ್ ದೋಸ್ ಡೇಸ್ ಇನ್ ಮಹಾರಾಷ್ಟ್ರ ದೇ ವರ್ ಕೀಪಿಂಗ್ ಗಣಪತಿ. ಅಲ್ಲಿಂದ ಅಲ್ಲಲ್ಲ, ನೀವ್ ಹೇಳಿದ್ ನಿಜ. ಅದನ್ನ ನೋಡಿ ನಮಗೂ ನಮ್ಗೆ ನೆನಪದ, ಬಾಲ್ಯದ ದಿನದೊಳಗ ಶಾಲಿ ಒಳಗೂ ಗಣಪನ ಕೂಡಿಸ್ತಿದ್ರು. ಅಂದ್ರೆ ನಾವು ಕಲಿಬೇಕಾದ್ರೆ ನಾವ್ ಹೇಳಿದ್ದು, ಆವಾಗ ಗಣಪತಿ ಕೂಡಿಸಿದ ನೆವದಾಗ ಸಾಂಸ್ಕೃತಿಕ ಚಟುವಟಿಕೆಗಳು ನಡೀತಿದ್ವು. ಹಾಡ್ತಿದ್ರು, ಕರ್ನಾಟಕ ಹೈಸ್ಕೂಲ್ನಾಗ ಏನ್ ಗಣಪತಿ ಕೂಡಿಸಿದ್ರಲ್ಲ, ಕರ್ನಾಟಕ ಹೈಸ್ಕೂಲ್ನಾಗ ಏನ್ ಗಣಪತಿ 1 ವರ್ಷ ಇರ್ತಿದ್ದ, ಟೀಚರ್ಸ್ ರೂಮ್ನಾಗ ಮ್ಯಾಲ್ ಒಂದು ಮಾಡಿತ್ತು. ಅದನ್ನ ಮೊದಲನೇ ವರ್ಷದ ಗಣಪತಿ ಈ ವರ್ಷ ಕಳಿಸೋದು, ಈ ವರ್ಷದ ಗಣಪತಿ ನಾ ಮಾಡಿದಾಗ ಯಾವ್ದು ನೀವ್ ಹೇಳ್ಕತ್ತದ್ದು ನಮ್ಮ ಕರ್ನಾಟಕ ಸ್ಟಾಫ್ ರೂಮ್ನಾಗ ಮ್ಯಾಲ ಒಂದ್ ಮಾಡಿತ್ತು. ಅಂದ್ರೆ ಒಂದೊಂದು ವರ್ಷ ಕೂಡಿಸ್ತಿದ್ರು. 1 ವರ್ಷ ಗಣಪತಿ ಅಲ್ಲೇ ಈ ವರ್ಷದ ಗಣಪತಿನ ಪೂಜಾ ಗೀಜಾ ಮುಗಿದ ಮೇಲೆ ಅಲ್ಲಿ ಇಡ್ತಿದ್ರು. ಅವನ್ ಈ ವರ್ಷ ವಿಸರ್ಜನೆ ಮಾಡ್ತಿದ್ರು. ಓ, ಅಂದ್ರೆ 1 ವರ್ಷದ ಕಾಲವೂ ವಿಘ್ನಗಳು ಸಾಲಿಗೆ ಬರಬಾರದು ಅಂತ. ಸಾಲಿಗೆ ಟೀಚರ್ಸ್ ಬಂದ್ರು ಅಂದ್ರೆ ಗಣಪನ ದರ್ಶನ ಆಗೋದಲ್ಲ. ಅದೊಂದು ಕ್ಲಾಸ್ ಇದು. ನೀವು 1 ವರ್ಷ ಅಂತ ಹೇಳಿದ್ರಲ್ಲ, ನನಗೆ ಮಟ್ಟಿಗೆ ಗಣಪನ ಕೂಡಿಸೋದು ಗಣೇಶ ಚತುರ್ಥಿ ದಿವಸ ಆದ್ರೂ ಅವನು ಗಣೇಶ ವಿಸರ್ಜನೆ ಏನದಲ್ಲ, ಅದು ಒಬ್ಬೊಬ್ರಿಂದ ಬೇರೆ. ನಾರ್ಮಲಿ 1 ದಿವಸ, 3 ದಿವಸ, 5 ದಿವಸ, 7 ದಿವಸ, 11 ದಿವಸ, ಆಕ್ಚುಲಿ ಅನಂತ ಚತುರ್ದಶಿ ತನಕ ಪದ್ಧತಿ 11 ದಿವಸ. ಪದ್ಧತಿ ಅಂದ್ರಲ್ಲ, ಇಲ್ಲೇ ಡಿಫರೆನ್ಸ್ ಬರ್ತದೆ ಸಾಹೇಬ್ರ. ಪದ್ಧತಿ ಯಾರು ಮಾಡಿದವರು? ಅನಂತ ಮನಿ ಹಿರಿಯರು ಅಲ್ಲ, ನಿಮ್ಮ ಮನಿ ಹಿರಿಯರು ಅಂತಂದ್ರ ನಿಮ್ಮ ಮನಿ ಒಳಗ ಸಾಧಾರಣ
ಈ ಎಲ್ಲಾ ಕಡೆ ಕೂಡ್ಸೋದೇನು ಬಂತಲ್ಲ ತಿಳಕರಿಂದ ಬಂತು. ಆದ್ರೆ ತಿಳಕರು ಬರೋಕ್ಕಿಂತ ಮುಂಚೆ ಮನೆ ಒಳಗೆ ಗಣಪತಿ ಪೂಜೆಗಳು ಇದ್ವಾ? ಮನೆ ಒಳಗೆ ಗಣಪತಿ ಪೂಜೆ ಅಂತಂದ್ರೆ ಹೆಂಗ ಮಾಡ್ತಿದ್ರು? ಮೃತ್ತಿಕಾ ಗಣಪತಿ ಅಂತ ಅಂತಿದ್ರು, ಮಣ್ಣಿನ ಗಣಪತಿ ತಯಾರು ಮಾಡ್ತಿದ್ರು, ತಯಾರು ಮಾಡಿ ಇಡ್ತಿದ್ರು. ಮೃತ್ತಿಕಾ ಗಣಪತಿ, ಮೃತ್ತಿಕಾ ಪೂಜೆ ಆದ್ರೊಳಗೆ ಇದು ಮಹತ್ವದಿತ್ತು ಗಣಪತಿ. ನನಗೆ ನಮ್ಮ ತಂದೆಯವರು ಏನ್ ಹೇಳ್ತಿದ್ರು ಅಂದ್ರೆ, ನಮ್ಮ ಮುದ್ದಜ್ಜ ನೀವು ಅಂದ್ರೆ ಮೃತ್ತಿಕಾ ಗಣಪತಿ ಅಂತ ಸ್ವತಃ ಹೊಲಕ್ಕೆ ಹೋಗಿ ಮಣ್ಣು ತಂದು ಅವನ ಗಣಪನ ಮಾಡಿ ಪೂಜೆ ಮಾಡ್ತಿದ್ನಂತ. ಹಿಂಗೆ ಅದನ್ನಿಷ್ಟ ಅಲ್ದೇನ ನಮ್ಮ ಒಂದು ಜಿನಿಂಗ್ ಫ್ಯಾಕ್ಟ್ರಿ ಇತ್ತು ಅಂತ ತಿಳ್ಕೊಂಡು ಆ ಫ್ಯಾಕ್ಟ್ರಿದು ಮನ್ಯಾಗ ಕೊಡಿಸ್ತಿದ್ರಂತೆ. ಹಿಂಗಾಗಿ ನಮ್ಮ ಮನೆಯೊಳಗೆ ಜೋಡ ಗಣಪ. ನಾವು ಸಣ್ಣ ಹುಡುಗರಿದ್ದಾಗ ನಮ್ಮಪ್ಪ ಕೇಳ್ತೀವಿ, ಎಲ್ಲಾರ ಮನೆಯಾಗ ಒಬ್ಬ ಗಣಪನ ಕೊಡಿಸಿದ್ರೆ ನಮ್ಮ ಮನ್ಯಾಗ ಜೋಡ ಯಾಕೆ? ನಮ್ಮಪ್ಪ ಏನೋ ಹಿರಿಯರ ಕಾಲದಿಂದ 2 ಕೂಡಿಸೋತ ಬಂದೇವಿ, ನಾವು ಕೊಡಿಸ್ತೇವೆ ಅಂತ. ಈ ಪದ್ಧತಿ ಅಂದ್ರಲ್ಲ, ಪದ್ಧತಿ ಅವ್ರು ಯಾವ್ದೋ ಒಂದು ಟೈಮ್ ಹಿರಿಯರನ್ನು ಒಂದು ರೂಢಿ ಹಾಕ್ಬಿಡ್ತಾರೆ. ಆ ಹುಡುಕಿದವರು ಇರ್ಲಿ ಫಾಲೋ ಮಾಡ್ತಾರೆ. ಇನ್ನೊಂದ್ ಏನ್ ಗೊತ್ತನು, ಈಗ ನಿಮ್ ಮನಿ ಭಯಂಕರ ದೊಡ್ಡ ಮನಿ ಇದ್ದಕ್ಕೆ 2 ಬಚ್ಚಲ ಮನಿ, ಒಂದೊಂದ್ ಬಚ್ಚಲ ಮನಿ ಕಾಯ್ಲಿಕ್ಕೆ ಒಂದೊಂದು ಗಣಪಗೆ ಬಚ್ಚಲ ಮನೆಗೆ ಅಲ್ಲಪ್ಪ, ಅವ್ವ ಮಗರ ಸಂಬಂಧ ಪುಷ್ಟೀಕರಿಸ್ಲಿಕ್ಕೆ ಇನ್ನೊಂದು ಹೇಳ್ತೇನೆ. ಈಗ ಇನ್ನೊಂದು ಏನ್ ಟ್ರೆಂಡ್ ಶುರು ಆಗಿದೆ ಅಂದ್ರೆ, ಈಗ ನಮ್ಮ ಮನೆ ಒಳಗ 3 ಗಣಪತಿ ಇತ್ತು, 3 ದಿನ ಇಡುವ ಗಣಪತಿ 3 ದಿನ. ನಮ್ಮಣ್ಣ ಏನೋ ಅನಾನುಕೂಲದಿಂದ ನಮ್ಮ ಹಿರಿಯಣ್ಣ ಒಂದೇ ದಿವಸಕ್ಕೆ ಶುರು ಮಾಡಿಬಿಟ್ಟವ. ಹೌದಾ? ಅವ ಮಾಡ್ಯಾನ ಅಂತ ಹೇಳಿ ಮತ್ತೆ ಇನ್ನೊಂದಿಬ್ರು ಒಂದೇ ದಿವಸಕ್ಕೆ ಶುರು ಮಾಡಿದ್ರು ಫ್ಯಾಮಿಲಿ ಒಳಗೆ. ಒಬ್ಬರು ಮನ್ಯಾಗ 5 ದಿವಸ ಇತ್ತು, 5 ದಿವಸ ಇಡ್ಲಿಕ್ಕೆ ಆಗೋದಿಲ್ಲ, ಈಗ ಒಂದೇ ದಿವಸ ಇಟ್ಬಿಡೋದು. ಯಾವ ಒಂದು ಕಾಲಕ್ಕೆ ಅನಾನುಕೂಲ ಬರ್ತದ, ಅನಾನುಕೂಲ ಬಂದಾಗ ರಿಲೀಸ್ ಮಾಡ್ತಾರೆ. ನಾರ್ಮಲಿ ಏನಾಗ್ತಾವಂದ್ರಿ 11 ದಿವಸ 7 ದಿವಸ ಆ ವೆಳ್ಳಕ್ಕೆ ಯಾವ್ದಾರ ಒಂದು ಡೆತ್ ಹೋಗಿತ್ತು, ಜಡ್ಡು ಅದಕ್ಕೆ ಅದು ಕಡಿಮೆ ಮಾಡ್ಕೊಂತ ಬಂದು ನಂಗೆ ಚೇಂಜ್ ಆದಂತ. ಅಂದ್ರೆ ನೀವು ಹೇಳೋ ಪ್ರಕಾರ ಗಣಪತಿಯನ್ನ ಇಟ್ಟು ಪ್ರತಿಷ್ಠಾಪನಾ ಮಾಡಿ ಪೂಜಾ ಮಾಡೋದು 1 ದಿವಸ ಆಗಬಹುದು, 3 ದಿವಸ ಆಗಬಹುದು, 5 ದಿವಸ ಆಗಬಹುದು, 7 ದಿವಸ ಆಗಬಹುದು, ಹಿಂಗ 11 ದಿವಸವೂ ಆಗಬಹುದು. ಸೊ ಇದು ಡಿಫರ್ಸ್. ಆದ್ರೆ ಸಾರ್ವಜನಿಕ ಗಣಪಗೂ ಹಿಂಗ ಬರ್ತದೆ ಇಲ್ಲ. ಅದು ಸಾರ್ವಜನಿಕ ಗಣಪಗೆ ಒಂದ್ ಮಾತು ಹೇಳಿ ಇಷ್ಟಪಡ್ತೇನೆ ನಾನು. ಏನಂದ್ರೆ, ನೀವು ಹೇಳಿದ್ರಿ ಮೊದ್ಲ ಬಹಳ ರಿಸ್ಟ್ರಿಕ್ಷನ್ ತಂದ್ಬಿಟ್ರೆ ಗಣಪಗೂ ಅಂತ. ಗಣಪಗೆ ರಿಸ್ಟ್ರಿಕ್ಷನ್ ತಂದಿಲ್ಲ ಗೌರ್ಮೆಂಟ್ ಅವರು, ಗಣಪತಿ ಇಡೋರಿಗೆ ರಿಸ್ಟ್ರಿಕ್ಷನ್ ತಂದಲ್ಲ. ಗಣಪತಿಗೆ ರಿಸ್ಟ್ರಿಕ್ಷನ್ ಯಾವ ಸರ್ಕಾರ ಮಾಡ್ಲಿಕ್ಕೆ ಸಾಧ್ಯ? ಗಣಪತಿಗೆ ರಿಸ್ಟ್ರಿಕ್ಷನ್ ತಂದಿಲ್ಲ ಅವರು. ಗಣಪತಿಗೆ ಇಡ್ತಿರಲ್ಲ, ನೀವೇನು ಆಚರಿಸ್ತೀರಿ ಅದಕ್ಕೆ ರಿಸ್ಟ್ರಿಕ್ಷನ್ ತಂದಾರ. ಇಷ್ಟ ಮಂದಿ ಇರಬೇಕು, ಇಷ್ಟು ಕ್ರೌಡಿಂಗ್ ಆಗಬಾರ್ದು ಬಿಕಾಸ್ ಆಫ್ ಕೋವಿಡ್. ಹೌದಲ್ಲ? ಆದ್ರೆ ಗಣಪತಿನ ಮಾತ್ರ ಇಡ್ತಾರ, 5 ದಿವಸ ಇಡ್ತಾರ, ಕೆಲವರು 1 ದಿವಸ ಇಟ್ಟು ಕಳಿಸ್ತಾರ, ಅಲ್ಲಿ 3 ದಿವಸ ಇಟ್ಟು ಕಳಿಸೋರು ಇದ್ದಾರ. ಟೀನೇಜ್ ನಾವು ನೋಡಿದ್ದು 11 ಡೇಸ್ ಗಣಪತಿ ಹೊರಗೂ ಸಹಿತ ಸಾರ್ವಜನಿಕ ಗಣಪತಿ 11 ದಿವಸ ಇರ್ತಿದ್ರು. ಒಂದೊಂದು ನಾಟಕ ಆಗ್ತಿತ್ತು, ಸಂಗೀತದ ಕಾರ್ಯಕ್ರಮ ಇರ್ತಿತ್ತು, ಮುಂಜಾನೆ ಧಾರ್ಮಿಕ ಪೂಜಾ, ಸಂಜೆಗೆ ಜನರೆಲ್ಲರೂ ಮನರಂಜನೆ ಒಂದು ಇದು ಅದು. ಹೌದ್ರಿ. ಈಗ ನೀವು ಅಂದ್ರಲ್ಲ, ಈಗ ಮಹಾರಾಷ್ಟ್ರದೊಳಗೆ ತಿಳಕರು ಒಂದು ರಾಷ್ಟ್ರೀಯ ಪ್ರಜ್ಞೆ ಜಾಗೃತ ಮಾಡಲಿಕ್ಕೆ, ಸನಾತನ ಧರ್ಮದ ಬಗ್ಗೆ ಒಂದು ಅರಿವು ಹುಟ್ಟಿಸ್ಲಿಕ್ಕೆ ಮಾಡಿದ್ರು ಅಂತ ತಿಳ್ಕೊಂಡು, ಆ ಕಾಲಕ್ಕೆ ಅದು ಅವಶ್ಯತ್ತು ಅವ್ರು ಮಾಡಿದ್ರು. ಅದರ ಪ್ರಭಾವದಿಂದ ಕರ್ನಾಟಕದೊಳಗೆ ಬಂತು ಹೋಗ್ತೇನೆ ನಾನು. ನೀವು ಶಾಲೆಯೊಳಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ತಿದ್ವು. ನಾನು ವಿದ್ಯಾರಣ್ಯ ಸ್ಕೂಲ್ ಕಲ್ತವ, ಅಲ್ಲಿ 5 ದಿವಸ ಕೊಡಿಸ್ತಿದ್ವಿ. ಅಲ್ಲಿ ಸಂಗೀತ ಸ್ಪರ್ಧಾ, ಕಾವ್ಯ ವಾಚನ ಸ್ಪರ್ಧಾ, ಕಾವ್ಯ ರಚನಾ ಸ್ಪರ್ಧಾ. ಅಂದ್ರೆ ವಿದ್ಯಾರ್ಥಿಗಳೊಳಗೂ ಒಂದು ಸಾಹಿತ್ಯಿಕ ಸಾಂಸ್ಕೃತಿಕ ಅಭಿರುಚಿ ಬೆಳೀಲಿ, ಚಟುವಟಿಕೆ ಬೆಳೀಲಿತ್ತಿದ್ವು. ಆದ್ರೆ ಇತ್ತೀಚಿನ ಈ ಸಾರ್ವಜನಿಕ ಗಣಪತಿ ಏನು ಬಂದಾವಲ್ಲ, ಆ ಸಾರ್ವಜನಿಕ ಗಣಪತಿ ಒಳಗೆ ನನಗೆ ಅನಿಸೋ ಮಟ್ಟಿಗೆ, ಅಥವಾ ನನಗೆ ವಯಸ್ಸಾಗ್ಯದಂತ ಅನಿಸ್ತದೋ ಏನೋ ಗೊತ್ತಿಲ್ಲ, ಆದ್ರೆ ಈಗ ಇವನ್ ಎಲ್ಲಾ ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ಸಾಹಿತ್ಯಿಕ ಚಟುವಟಿಕೆ ಎಲ್ಲ ಹೋಗಿ ಕೇವಲ ಮನೋರಂಜನಾ, ಅದು ಕೀಳು ಮಟ್ಟದ ಮನೋರಂಜನಾ, ಹಾಡು ಕುಣಿತ ನೋಡ್ಬಿಟ್ರೆ, ನನಗೆ ಈ ಸರ್ಕಾರದವ್ರು ಈ ರೆಸ್ಟ್ರಿಕ್ಷನ್ಸ್ ತಂದಾರಲ್ಲ, ಇವನ್ನ ಕಟ್ಟುನಿಟ್ಟಾಗಿ ಕೋವಿಡ್ ಇರ್ಲಿ ಕಂಟಿನ್ಯೂ ಮಾಡ್ಬೇಕು. ಜನರೊಳಗೆ ಒಳ್ಳೆ ಅಭಿರುಚಿ, ಒಳ್ಳೆ ಸಂಸ್ಕಾರ ಬೆಳೆಸುವಂತ ಕಾರ್ಯಕ್ರಮದ ಅಡ್ಡಿ ಅಲ್ರಪ್ಪ. ಮತ್ತು ಅವ್ರಿಗೆ ಗಣಪನ ತರೋ ಮುಂದೆ ಕಳಿಸೋ ಮುಂದೆ ನೋಡಿಬಿಟ್ರೆ ಈ ಪರಿಂದ ನಾವು ಗಣೇಶ ಉತ್ಸವ ಮಾಡಬೇಕು ಅಂತ ಒಮ್ಮೊಮ್ಮೆ ಅನಿಸ್ತದೆ ನನಗೆ. ಅದಕ್ಕೆ ಇವನ್ನ ನೋಡಿದ್ರೆ ಸರ್ಕಾರದವ್ರು ಮಾಡಿದ್ದು ಬರೋಬ್ಬರಿ ನನಗೆ ಅನಿಸ್ತದೆ. ಆದ್ರೆ ಒಂದು ಸರ್ಕಾರ ಮಾಡಿದ್ದು ಬರೋಬ್ಬರಿನೋ ಇಲ್ಲೋ ಗೊತ್ತಿಲ್ಲ.
ನಾವು ಮಾತ್ರ ಒಂದು ನಮ್ಮಲ್ಲಿ ಏನಾರ ಇವತ್ತ ಸಾಂಸ್ಕೃತಿಕ ತುಡಿತ ಮಿಡಿತ ಅಥವಾ ಈ ನಾಟಕದ್ದು ಚಟ ಸಂಗೀತದ ಚಟ ಬಂದಿದ್ರೆ ಸಾಲಿ ಒಳಗ ಮುಂದೆ ಕಾಲೇಜ್ ಕಲಿಬೇಕಾದ್ರೂ ಸಹಿತ ಸಾರ್ವಜನಿಕ ಗಣಪ ಅಂತ ಎಲ್ಲೆಲ್ಲಿ ಕೂಡಿಸ್ತಿದ್ರು 5-5 ದಿವಸ ನಾಟಕ ಆಗ್ತಿದ್ವು ರೀ ಅಲ್ಲಿ. ಇವತ್ತ ನಾಟಕ ಆಗುವಂತ ಧಾರವಾಡದಾಗ ತೋರಿಸ್ರಿ ಮೈ ಕ್ಲಬ್ ರಂಗ ಮಂದಿರೊಳಗೆ 11 ದಿವಸ ದಿನ ನಾಟಕ ಇರ್ತಿದ್ವಪ್ಪ. ನಾವು ಹೋಗಿವ್ರಿ ಮೈ ಕ್ಲಬ್ ನಾಟಕ. ಅಷ್ಟು ದೂರ ಯಾಕೆ ಹೋಗ್ತೀರಿ? ಈಗೇನಿಲ್ಲ ಧಾರವಾಡ ಒಳಗೆ ಸಂಗಮ ಥಿಯೇಟರ್ ಅದಲ್ಲ, ಅಲ್ಲಿ ಒಂದು ಜಿನಿಂಗ್ ಫ್ಯಾಕ್ಟರಿ ಇತ್ತು. ಗಣೇಶ ಚೌತಿ ಒಳಗೆ 5 ದಿವಸ ಎಲ್ಲಾ ಶಾಲೆಯವರ ಸಲುವಾಗಿ ನಾಟಕ ಸ್ಪರ್ಧಾ ಮಾಡ್ತಿದ್ರು. 2 ವರ್ಷ ನಾಟಕ ಸ್ಪರ್ಧಾದೊಳಗೆ ಹೋಗಿ ವಿದ್ಯಾರಣ್ಯ ಸ್ಕೂಲ್ ಪ್ರೈಸ್ ತಗೊಂಡ್ ಬಂದ ನಾವು. ಅಲ್ರಿ ದಲಾಲ್ ವ್ಯಾಪಾರ ಮಂತ್ರಿ ಮಂಡಳಿ ಅಂತ ತಿಳ್ಕೊಂಡು ನಮ್ ದೊಡ್ಡ ಮನಿಯವ್ರಿದ್ರು ಅವ್ರು ಮಾಡಿದ್ರಿ. ಈಗ ಟಾಕೀಸ್ ಬಾಜೂಕ ಗಣಪತಿ ಕೊಡ್ಸಿವ್ರಿ. 58ನೇ ಇಸ್ವಿ ಒಳಗ ಮುಗುಳಿ ಅವ್ರದ್ದು ಮೋಟಾರ್ ಮಾರಿಕ 3 ಮಂದಿ ನಾವು 9th ಮತ್ತು 10th ದಾಗಿದ್ದವ್ರು ಕುಡ್ಕೊಂಡು ಹೋಗಿ, ಅಲ್ಲ ಆಗ 10th 11th ಇದು ಕುಡ್ಕೊಂಡು ಹೋಗಿ ಅಲ್ಲಿ ಹೋಗಿ ಮಾಡ್ತಿದ್ವಿ. ನಮಗ್ ಸಾಲಿಯವರು 5 ರೂಪಾಯಿ ಕೊಟ್ಟಿರ್ತಿದ್ರು. ಆಮೇಲೆ ಮಹಾನಿನ ಬಂದು ಮೇಕಪ್ ಮಾಡ್ತಿದ್ರು. ಅದು ಆವಾಗಿನ ಗಣೇಶ ಜ್ಯೋತಿಗಳಿಗೆ ಏನಿದ್ವಲ್ರಿ, ನಾಟಕಗಳು ಸಂಗೀತ ಸೇವಾ, ಸಂಗೀತ ನೃತ್ಯ ಸೇವಾ, ನಾಟಕ ಸೇವಾ, ಮಮದಾರಯ ಹಿಂಗ ಇರ್ತಿತ್ತು ಯಾವಾಗಲೂ. ನನಗೆ ಇನ್ನೂ ನೆನಪದ, ಎಲ್ಲೇ ಹುಬ್ಬಳ್ಳಿ ಒಳಗ ಶ್ರೀಕೃಷ್ಣ ಕಲ್ಯಾಣ ಮಂಟಪದೊಳಗ ನಮ್ದೊಂದು ನಾಟಕ ಇತ್ತು ಸಾಹೇಬ. ನಾಟಕ ಅಂದ್ರೆ ಸಾಮಾಜಿಕ ನಾಟಕನ ನಗಿಸುವಂತ ನಾಟಕ ಇತ್ತು. ನಾನು ಇದ್ದೆ ಅದರೊಳಗೆ ಪ್ರಮುಖ ಪಾತ್ರದಾಗ. ಬಿಜಾವರ ಮಠದ ವಿಶ್ವೇಶ್ವರ ಸ್ವಾಮಿಗಳು ಬಂದಿದ್ರು. ಅವರು ಸಂಪೂರ್ಣವಾಗಿ ಕೂತು ನಾಟಕ ನೋಡಿ ನಮ್ಮನ್ನ ಆಶೀರ್ವಾಚನ ಮಾಡಿ, ಹುಡುಗರ ಚಲೋ ಮಾಡಿರಿ, ಹಿಂಗ ಮಾಡ್ರಿ ಅಂತ ಅವ್ರ ಕಡೆಯಿಂದ ಆಶೀರ್ವಾದ ಏನು ಮಾಡಿಸ್ಕೊಂಡಿವಲ್ಲ, ಅದು ಇನ್ನೂ ನಮಗ ಅಚ್ಚಳಿಯದ ನೆನಪಾಗಿ ಹೋಗಿದೆ. ಅಂದ್ರೆ ಆವಾಗಿತ್ತು. ನನಗೊಂದು ಭಾಳ ಫನಿ ಇದು ನೆನಪಾಗ್ತದೆ. ಏನ್ ಈ ದಲಾಲ್ ವ್ಯಾಪಾರ ಮಿತ್ರ ಮಂಡಳಿ ಅವರು ನಾಟಕ ಸ್ಪರ್ಧಾ ಮಾಡ್ತಿದ್ರು ಹೈಸ್ಕೂಲಿನ ಸಲುವಾಗಿ. 1 ವರ್ಷ ನಾಟಕದ ಹೆಸರು ಕೊಟ್ಟು ಕಳಿಸಿದ್ದೆ. 62 ಇರ್ಬೇಕು. ಉಳ್ಕಿ ಡೀಟೇಲ್ಸ್ ಕೊಟ್ಟಿದ್ದಿಲ್ಲ. ಆ ಆರ್ಗನೈಸರ್ಸ್ ಸಾಲಿಗೆ ಬಂದು ಅದು ಮಾಸ್ತರ್ ಬರೀ ಹೆಸರು ಕೊಟ್ಟು ಕಳ್ಸ್ಯಾರ್ರಿ. ಆದ್ರೆ ಅದ್ರೊಳಗೆ ಇದು ಪಾತ್ರದವ್ರ ಹೆಸರಾಗಿ ಕೊಟ್ಟಿಲ್ರಿ. ಪ್ಯಾಮ್ಲೆಟ್ ಹೆಂಗ್ ಪ್ರಿಂಟ್ ಮಾಡ್ಬೇಕಂತ ಹಿಂಗಿನ ಮಾಸ್ತರ್ಗೆ ಎಲ್ಲಿ ಪಾತ್ರದವ್ರ ಹೆಸರು ಪಾತ್ರದವ್ರ ಹೆಸರು ಬೇಕಾಗಿದ್ದು. ಅವ್ರದ್ದು ಬರೋಬ್ರಿ, ಅವ್ರ ಪಾತ್ರ ಮಾಡೋರ್ ಹೆಸರು, ಅವ್ರ ಪಾತ್ರದವ್ರ ಹೆಸರಾಗಿ ಕೊಟ್ಟಿಲ್ರಿ. ನಮಗ ಮಾಸ್ತರ ಹ್ಯಾಂಗ್ ಪ್ರಿಂಟ್ ಮಾಡ್ಬೇಕ್ರಿ ಅಂದ್ರ ಅಡಿಗೆ ಮಾಸ್ತರಿಗೆ ಇತ್ಲಾಗ ನಗುವೂ ಬರ್ದಿತ್ತು. ಇತ್ಲಾಗ ನೋಡ್ರು ಅವ್ರು ಏನ್ ಹೇಳಿಕತ್ತಾರ, ಅದು ಏನ್ ಅವ್ರಿಗೆ ಡೀಟೇಲ್ಸ್ ಬೇಕಾಗಿದೆ ಕೊಟ್ಟು ಕಳಿಸ್ರಿ ಅಂತ ತಿಳ್ಕೊಂಡಂತ. ಹಿಂಗ ಸಾಧಾರಣ ನನ್ಗನ್ಸದ 11 ವರ್ಷ ಅಗದಿ ಯಶಸ್ವಿಯಾಗಿ ಆ ಕಾರ್ಯಕ್ರಮ ದಲಾಲಿ ವ್ಯಾಪಾರಿ ಮಿತ್ರ ಮಂಡಳಿಯವರು ಮಾಡಿದ್ದು. ನೀವು ಪಾತ್ರದವರು ಅಂದ್ರಲ್ಲ, ನನಗೆ ಒಂದು ನಂದ ಇನ್ಸಿಡೆಂಟ್ ನೆನಪಾಗ್ತದೆ. ಅವಾಗೆಲ್ಲ ಇವ್ ನಾಟಕದವ್ರು ಹ್ಯಾಂಡ್ಬಿಲ್ ಬರ್ತಿದ್ರು ನೋಡ್ರಿ. ಆ ಹ್ಯಾಂಡ್ಬಿಲ್ನೊಳಗೆ ಒಂದು ವಿಶೇಷವಾದ ಸಾಲು ಇರ್ತಿತ್ತು, ಕುಲೀನ ಸ್ತ್ರೀಯರಿಗಾಗಿ ಪ್ರತ್ಯೇಕ ಆಸನದ ವ್ಯವಸ್ಥೆ ಇದೆ ಅಂತ. ನನಗೆ ಕುಲೀನ ಸ್ತ್ರೀಯರು ಅಂದ್ರೆ ಯಾರು ಗೊತ್ತಾಗಿದ್ದಿಲ್ಲ. ನಾನು ಸಾಮಾನ್ಯವಾಗಿ ಕನ್ನಡದೊಳಗೆ ಕು ಅಂತ ಹಚ್ಚಿದ್ರೆ ಅದು ವಿರುದ್ಧಾರ್ಥಕ ಶಬ್ದ ಕೊಡ್ತದೆ ಅಂತ ತಿಳ್ಕೊಂಡಿದ್ದೆ. ಕುಖ್ಯಾತಿ ಕುಪ್ರಸಿದ್ಧ ಹಿಂಗೆ. ನಾ ಹೋಗಿ ಸರಳ ನಮ್ಮ ಅಪ್ಪ ಕೇಳಿದೆ, ಅಪ್ಪ ಮತ್ತಿಲ್ಲಿ ಕುಲೀನ ಸ್ತ್ರೀಯರು ಅನ್ನೋದು ಪ್ರತ್ಯೇಕ ಜಗ ಅಂತ ಬರ್ದಾರೆ, ಈ ಲೀನ ಸ್ತ್ರೀಯರು ಬೇರೆ ಕುಲೀನ ಸ್ತ್ರೀಯರು ಬೇರೆ ಅಂತ. ನಮ್ಮಪ್ಪ ಮೊದ್ಲ ದೊಡ್ಡದಾಗಿ ನಾಕ್ಬಿಟ್ಟವ, ಗಂಡ ನೀವು ಇನ್ನೂ ಸಣ್ಣವಿದ್ದೀನಿ, ನಿನ್ಗೆ ಅವೆಲ್ಲ ಗೊತ್ತಾಗೋದಿಲ್ಲ, ಕುಲೀನ ಸ್ತ್ರೀಯರು ಅಂತ ನಿನ್ನೆ ಸಂಬಂಧಪಟ್ಟದ್ದಲ್ಲ ಹೋಗುತ್ತೆ ಕಳಿಸ್ಬಿಟ್ಟ. ಆಮೇಲೆ ನನಗೆ ಗೊತ್ತಾಯ್ತು ನೀವೇನು ಪಾತ್ರದವ್ರು ಅಂದ್ರಲ್ಲ, ಆಗಿನ ಕಾಲಕ್ಕೆ ಪಾತ್ರದವರಿಗೆ ಕುಲೀನ ಸ್ತ್ರೀಯರು ಅಂತ ಕರಿತಿದ್ರು ಅಂತ. ಅವ್ರಿಗೆ ಹಿಂಗಾಗಿ ನಾಟಕಕ್ಕೆ ಬಂದ್ರೆ ಅವ್ರಿಗೆ ಪ್ರತ್ಯೇಕ ಜಾಗ ಇರುತ್ತೆ. ಹೆಂಗ್ ಬಂದಿರ್ಬೋದ್ರಿ, ಯಾವ ಕುಲದಲ್ಲಿಯೂ ಲೀನವಾಗಬಹುದಾದವರು ಅಂತ. ಅದು ಎಟಮಾಲಜಿ ಮುಂದೆ ಈ ಕುಲೀನ್ ಅನ್ನೋ ಶಬ್ದ ಇಷ್ಟು ಕಾಂಟ್ರವರ್ಷಿಯಲ್ ಆತಲ್ಲ. ಮುಂದೆ ಈ ಪುಣ್ಯದೊಳಗಿನ ಮೇನ್ ರೋಡ್ ಮೇಲೆ ಒಂದು ಪೇಶ್ವೆ ಪಾರ್ಕ್ ಅಂತದ. ಆ ಪೇಶ್ವೆ ಪಾರ್ಕ್ ನೊಳಗ ಒಂದು ಬೋರ್ಡ್ ಹಾಕಿದ್ರು, ಏಥೆ ಕುಲೀನ್ ಸ್ತ್ರೀಯಾसाठी ಜಾಗ ರಿಸರ್ವ್
ಟೈಮಲ್ಲಿ ಆಗಿ ಅಂತ ತಿಳ್ಕೊಳಂತ ಸುಪ್ರೀಂ ಕೋರ್ಟ್ಗೆ ಹೋದ್ರಿ ಅದ ಏನು ಈ ರೀತಿ ನೀವು ಡಿಫ್ರೆನ್ಶಿಯೇಷನ್ ಮಾಡೋದು ಮತ್ತು ಇದನ್ನ ಮಾಡೋದು ಸ್ತ್ರೀ ಸಮುದಾಯದೊಳಗ ಅಂತ ತಿಳ್ಕೊಳಂತ ಅಂಡ್ ದರ್ ಇಸ್ ಅ ಜಜ್ಮೆಂಟ್ ಫಾರ್ ದಟ್. ಅವತ್ತಿಂದ ಈ ರೀತಿ ಆ ಸ್ತ್ರೀಯರು ಈ ಸ್ತ್ರೀಯರು ಅವ್ರಿಗೆ ಜಾಗ ನಾ ಹೇಳಿದ್ದಿಲ್ಲ. ಹರ್ಷ ಡಂಬಳ ಅವ್ರಂದ್ರೆ ನ್ಯಾಯಾಲಯ ಬರಬೇಕ, ಕೋರ್ಟ್ ಮೆನ್ಷನ್ ಆಗಬೇಕ, ಕಾಯ್ದೆ ಕಾನೂನು ತೋರ್ಸಬೇಕ. ಇಲ್ಲಿಂದ್ರ ಆಗುದಿಲ್ಲ. ಇದು ಹಿಂಗಿರ್ಬೇಕ್ರಿ. ಇಲ್ಲ ಅಂದ್ರ ನಾವು ಈಗ ನಾ ಹೇಳಿದಲ್ಲ ಇವ್ರು ಕುಲೀನ ಸ್ತ್ರೀಯರಂತ ಅಪ್ಪನ್ ಕೇಳಿದ್ರು ನಾನು ಹಂಗ ವಿಚಾರ ಮಾಡ್ಕೊತ ಯಾರನ್ನ ಯಾಕೆ ಕೇಳುದು, ಕುಲ ಲೀನ ಕುಲೀನ ಅಂದ್ಬಿಟ್ಟೆ. ಕುಲೀನ ಸ್ತ್ರೀಯರು ಆಮೇಲೆ ಒಟ್ಟ ಸ್ತ್ರೀಯರಿಗೆ ಈ ಅಭಿನಯದೊಳಗ ಬಹಳ ಆಸಕ್ತಿ. ಒಂದು ಮೊಘಲ್ ಪೀರಿಯಡ್ನೊಳಗೂ ಸ್ವಲ್ಪ ಹೇಳ್ತೀನಿ ನಿಮ್ಗೆ. ಆಗ ದರ್ಬಾರ್ ಗೆಬ್ಬಾರ್ದೊಳಗೆ ಡಾನ್ಸ್ ಗೀನ್ಸ್ ನಡೀತಿದ್ದು ಅದನ್ನ ನೋಡ್ಲಿಕ್ಕೆ ಅವ್ರ ಸಲುವಾಗಿ ತಿಳ್ಕೊಂಡು ಒಂದು ಜಾಗ ಇಟ್ಟಿರ್ತಿದ್ದು. ಮತ್ತೆ ಅದ್ರ ಮೇಲೆ ಒಂದು ತೆಳಗಿನ ಪರದೆ ಇರ್ತಿತ್ತು. ಅವ್ರು ಕೂಡ ಜಾಗ ಒಂದು ತೆಳಗಿನ ಪರದೆ ಇರ್ತಿತ್ತು. ಅದನ್ನ ನೋಡಿದ್ರೆ ಆ ಪರದೆದಾಗಿಂದ ಆ ಡಾನ್ಸು ಗೀನ್ಸು ಇಟ್ಟು ಚಂದ ಕಾಣಿಸ್ತಿದ್ವಲ್ಲ, ಸಾದಾ ಹಂಗ ನೋಡೋದಕ್ಕಿಂತ ಆ ಪರದೆದಾಗ ನೋಡೋದು ಭಾಳ ಚಂದ ಇರ್ತಿತ್ತು. ಈಗ ಗೊತ್ತಾಗ ನೋಡ್ರಿ, ಹಿಂದಿ ಸಿನಿಮಾ ಒಳಗೊಂದು ಪರ್ದೆ ಕೆ ಪೀಚೆ ಕ್ಯಾ ಹೈ ಕ್ಯಾ ಹೈ ಪರ್ದೆ ಕೆ ಪೀಚೆ ಕ್ಯಾ ಹೈ ಅಂದ್ರೆ ಇದೆ. ಅದು ನಮ್ಮ ಗ್ರೀನ್ ರೂಮಿಗೆ ಸಂಬಂಧಪಟ್ಟ ಪರ್ದೆ ಕೆ ಪೀಚೆ ಕ್ಯಾ ಹೈ. ಇಲ್ಲ ಪರ್ದೆ ಕೆ ಪೀಚೆ ಜನಾನ ಹೈ. ಅವಾಗಿನ ಜನಾನ ಏನಿತ್ತಲ್ಲ ಅವಾಗ ಪರ್ದೆ ಕೆ ಪೀಚೆನೇ ಇರ್ತಿತ್ತು. ಮೊಘಲಾಯಿ ಇದರಿಂದ ಬಂದದ್ದು. ಆದ್ರೆ ಜನಾನ ಇಟ್ಕೋಬೇಕಾದ್ರೂ ಗಟ್ಸ್ ಬೇಕಾಗ್ತದೆ. ಹೌದ್ರಿ ಸಾಹೇಬ್ರ, ಇದು ಏನ ಮಾಡ್ಬೇಕಂದ್ರು ಗಡ್ಸ್ಬೇಕು, ಏನ ಇಟ್ಕೋಬೇಕು ಅಂದ್ರು ಗಡ್ಸ್ಬೇಕು. ಅದು ಇಂಪಾರ್ಟೆಂಟ್. ಗಣಪನ ಬಿಟ್ಟು ನಾವೇ ಬೇರೆ ಸಾರ್ವಜನಿಕ ಗಣೇಶೋತ್ಸವಕ್ಕ ಆಚರಿಸ್ಲಿಕ್ಕೆ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಾರ. ರಿಸ್ಟ್ರಿಕ್ಷನ್ಸ್ ಹಾಕಿ ಇಷ್ಟ ಮಂದಿ ಇರಬೇಕು, ಇಷ್ಟ ಜಾಗದೊಳಗೆ ಇರಬೇಕು, ವಾರ್ಡಿಗೆ ಒಂದ ಸಾರ್ವಜನಿಕ ಗಣಪತಿ ಇರಬೇಕು ಅಂತ ಹೇಳಿ. ಬಟ್ ಎಲ್ಲರೂ ಅದನ್ನು ಪಾಲಿಸಬೇಕು. ಈ ಸಿಚುವೇಶನ್ ಹಂಗದಲ್ಲ, ಕೋವಿಡ್-19 ಸಿಚುವೇಶನ್ ಅದು ಯಾರನ್ನೂ ಡಿಫ್ರೆನ್ಶಿಯೇಟ್ ಮಾಡೋದಿಲ್ಲ. ಕರೆಕ್ಟ್. ನೀವು ಒಬ್ರು ಯಾರು ಇನ್ಫೆಕ್ಟೆಡ್ ಪರ್ಸನ್ ಬಂದ್ರ ಅಂತ ಹೇಳಿದ್ರೆ ಎಲ್ಲರಿಗೂ ಇನ್ಫೆಕ್ಟ್ ಆಗ್ಬಿಡ್ತಾರೆ. ಬೆಸ್ಟ್ ಥಿಂಗ್ ಕೊಳ್ವೇಣ ನನಗೆ ಏನು ಅನ್ಸುತ್ತೇನ, ನಾವು ಅಂತ ಜಗದಾಗ ಹೋಗೋದನ್ನ ಅವಾಯ್ಡ್ ಮಾಡಬೇಕು. ಸ್ಪೆಸಿಫಿಕ್ ಆಗಿ ಹೇಳ್ತೀವಿ. ಮತ್ತೊಬ್ಬರಿಗೆ ನಾವು ಹೇಳಲಿಕ್ಕೆ ಹೋದ್ವಿ ನಾವು ಹೋಗ್ತೇವಿ ಅದ್ರ ಕೆಲವರು ಬೇಗ ಬೇಗ ತಂಡ ಹಿಡಿದ ಮಾಡಿಸಾರಲ್ಲ ಗೌರ್ಮೆಂಟ್ ಮಾಡ್ತಾರೆ. ಹೌದಾ? ಅಂತವ್ರು ಬಂದ ಮತ್ತೀಗ ಸಾಧಾರಣ 15 ವರ್ಷದಿಂದ 100 ಸರ್ಕಾರದ ವಿರುದ್ಧ ನಮಗೆ ಇದು ಬೇಕು ಅಂತ ಮತ್ತೆ ಪ್ರಮೋದ್ ಮುತಾಲಿಕ್ಗೆ ಗಣಪತಿಗೆ ಯಾಕೆ ನೀವು ಇದನ್ನ ಹಾಕ್ತೀರಿ ರಿಸ್ಟ್ರಿಕ್ಷನ್ ಅಂತ ಅನ್ನೋದು ಖರೆ. ಗಣಪತಿಗೆ ರಿಸ್ಟ್ರಿಕ್ಷನ್ ಹಾಕಿಲ್ಲ ಅವರು, ಆಚರಣೆ ಮಾಡೋದು ಗಣಪತಿಗೆ ರಿಸ್ಟ್ರಿಕ್ಷನ್ ರಿಸ್ಟ್ರಿಕ್ಷನ್ಸ್ ನಮ್ಮ ಹಿತ ಸಲುವಾಗಿ ಇದು ರೋಗ ಹರಡಬಾರದು. ಈಗ ನಾವು ಗಣಪನ್ ನೋಡ್ಬೇಕಂತಂದ್ರು ಸಹಿತ ಮಾಸ್ಕ್ ಹಾಕೊಂಡ್ ನೋಡ್ರಿ, ಸ್ಯಾನಿಟೈಸರ್ ಹಾಕೊಳ್ರಿ ಅಂತ ಹೇಳಬೇಕಾಗ್ತದೆ. ಆಮೇಲೆ ಅಲ್ಲಿಯೂ ಸಹಿತ ಸೋಷಿಯಲ್ ಡಿಸ್ಟೆನ್ಸ್ ಇಟ್ಕೊಳ್ಳೋ ಅಂತ ನೋಡ್ರಿ. ಅದ್ರ ಏನಾಗ್ತದೆ, ಡಬಲ್ ಅವರು ಕೇಳಿದ್ರೆ ನಾ ಹೇಳಿದ್ರೆ ಯಾರ ಮಾಡ್ತಾರ, ಅಲ್ಲೇ ಪೊಲೀಸರು ನಿಲ್ಲಬೇಕು. ಆರ್ಗನೈಸರ್ ಇಲ್ಲದ ಬೋರ್ಡ್ ಗಿರ್ಡ್ ಕಿತ್ತಿಸ್ಲಿಕ್ಕೆ ಬರ್ತದೆ, ಬೇರೆ ಭಾಷಾದಾಗ ಇದ್ದದ್ದು ಇವನ್ನ ಅಲ್ಲೇ ನಿಂತ್ಬೇಕು. ಎಲ್ಲಿ ಹಿಂಗ ಬಿಡ್ರಿ ಅಂತ ಎಲ್ಲೆಲ್ಲಿ ಸಾರ್ವಜನಿಕ ಗಣಪತಿ ವಾರ್ಡ್ನಾಗ, ಈಗ ನೀವ್ ಹೇಳೋ ಪ್ರಕಾರ ವಾರ್ಡಿಗೆ ಒಂದು ಗಣಪ ಆದ್ರೆ ವಾರ್ಡಿಗೆ ಒಬ್ಬನ ಕಾರ್ಪೊರೇಟರ್ ಅಲ್ರಿ, ಅದಕ್ಕೆ ಇವನ ದೊಡ್ಡ ಕಾರ್ಪೊರೇಟರ್ ಆಗ್ಲಿ ಅಂತ ಮಾಡಿರ್ಬೇಕು. ಎವ್ರಿವನ್ ಇಸ್ ಅ ಜೆಂಟಲ್ಮನ್ ವೇರ್ ದೇರ್ ಇಸ್ ಅ ಪೊಲೀಸ್ಮನ್. ಏನ್ ಹುಟ್ಟಿನಂತ ಮಾತು ಹೇಳಿದ್ರಿ, ಎವ್ರಿವನ್ ಇಸ್ ಅ ಜೆಂಟಲ್ಮನ್ ವೇರ್ ದೇರ್ ಇಸ್ ಅ ಪೊಲೀಸ್ಮನ್. ಅದಕ್ಕೆ ವೇರ್ ದೇರ್ ಇಸ್ ಅ ಪೊಲೀಸ್ಮನ್ ದೇರ್ ಇಸ್ ಅ ಜೆಂಟಲ್ಮನ್ ಅನ್ನೋ ಹಂಗೂ ಆಗಬೇಕು ಸಾಹೇಬ್ರ. ಒಬ್ಬೊಬ್ಬ ಮನುಷ್ಯಾಗ ಒಬ್ಬ ಪೊಲೀಸರನ್ನ ಕೊಡ್ಲಿಕ್ಕೆ ಸಾಧ್ಯದ ನೋಡ್ರಿ, ಹಂಗ ಸಾಧ್ಯ ಇಲ್ಲ. ಆದ್ರ ಒಂದು ಯೂನಿಫಾರ್ಮ್ ಒಂದು 100 ಮಂದಿಯನ್ನಾದ್ರೂ ಕಂಟ್ರೋಲ್ ಮಾಡಬಹುದು ಅಂತ ಅಷ್ಟ. ಆದ್ರ ಒಂದು ಇನ್ನೊಂದು ಹೇಳಿ ನೋಡು, ಇಷ್ಟೆಲ್ಲ ಖರ್ಚು ಮಾಡ್ತಾರ್ರಿ. ನೀವು ಮಹಾರಾಷ್ಟ್ರದಾಗಿದ್ದವ್ರು, ಮಹಾರಾಷ್ಟ್ರದ ಒಂದಿಷ್ಟು ದೊಡ್ಡ ದೊಡ್ಡ ಫೇಮಸ್ ಗಣಪನ್ ಹೇಳ್ರಿ, ಅವಲ್ಲಿ ಕೋಟಿ ಗಟ್ಲೆ ವ್ಯವಹಾರ ಆಗ್ತದ. ಅದ ಆಮೇಲೆ ಆಮೇಲೆ ಆ ಗಣೇಶ ಚೌತಿ ಮುಗಿದಿಂದ ಲೀಲಾವಾಗುದು ಕೋಟಿ ಗಟ್ಲೆ. ಅದರಿಂದ ನಿಮ್ಗೆ ಗೊತ್ತದನ, ನನಗ್ ಹಂಗ ಒಂದ್ ಇಮ್ಯಾಜಿನೇಷನ್ ಒಳಗೆ ಹೇಳುದಾದ್ರ ಯೂನಿವರ್ಸಿಟಿ ನಡೆಸಬಹುದ್ರಿ. ಗಣಪತಿ ಇದೇನದ ಟ್ರಸ್ಟ್ ಅವ್ರು ಕಾಲೇಜಸ್ ನಡೆಸ್ಯಾರ, ಈಗ ಡೀಮ್ಡ್ ಯೂನಿವರ್ಸಿಟೀಸ್ ಅದನ್ನೇನ ಹೇಳಿದ್ದೆ ಅಂದ್ರ ಗಣಪತಿಯೊಳಗುನು ಹಿಂದ ಲಕ್ಷ್ಮಿ ಇದ್ದಾಳ,
ಹಾ ಅದನ್ನ ನಾವು ಸರಿಯಾಗಿ ಇದ್ದಾಳೆ, ಬಾಜುಕೆ ಇದ್ದಾಳೆ. ಬಾಜುಕೆ ಇದ್ದಾಳೆ. ಲಕ್ಷ್ಮಿನೂ ಬೇಕು, ಸರಸ್ವತಿನೂ ಬೇಕು. ಗಣಪತಿ ಇದ್ರ ಎರಡೂ ಬರ್ತಾವೆ. ಆ ದೃಷ್ಟಿಯಿಂದ ಗಣಪತಿಯನ್ನ ಸ್ವಾಗತಿಸೋಣ ಅಂತ ನಮಗ ಅನಿಸ್ತದ. ಈಗ ಒಂದಿಷ್ಟು ಚಹಾ ಕುಡಿಬೇಕಂತ ಏನ ಇದೇನ ಚಹಾ ಆತನು? ಹಾ ಬರೋಣ, ಅಲ್ಲೇ ಬರ್ತೀವಿ, ಅಡಿಗೆ ಮನೆಗೆ ಬರ್ತೀವಿ, ಇಲ್ಲಿ ತರಬಾಳಕ್ ಹೋಗ್ಬೇಡ. ಹಾ ಓಕೆ.